ಇನ್ನಷ್ಟು ಪ್ರಖರವಾಗುವಂಥದ್ದು, ಫೀಲ್ಡಿಂಗ್ ಹೆಚ್ಚಾಗುವಂಥದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಜನರಿಗೂ ಹೋಗಿ ಮುಟ್ಟುವಂಥ ಈ ಕಲೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಅಂದ್ರೆ ನಮ್ಮ ವಿಶೇಷವಾಗಿ ನಮ್ಮಲ್ಲೇನೋ ನಾವು 5 ದಿವಸ ಕೊಡ್ಲಿಕ್ಕೆ ತಯಾರಿದ್ದೀವಿ. ಭಾರತ ಆಯ್ತು, ಶ್ರೀಲಂಕಾ ಆಯ್ತು, ಪಾಕಿಸ್ತಾನ ಆಯ್ತು, ಅಥವಾ ಈಗ ನೇಪಾಳ ಆಗಿರ್ಬೋದು, ಇನ್ನುಳಿದ ದೇಶಗಳು ಆರಂಭದಲ್ಲೇನೋ ಬ್ರಿಟಿಷರು ಇಡೀ ಜಗತ್ತನ್ನು ಗೆಲ್ತಾ ಇದ್ದರು. ಹೀಗಾಗಿ ಅವ್ರು ಆರಾಮಿತ್ತು, ಈಗ ದುಡ್ಡು ಬರ್ತಾಯಿತ್ತು, ಏನೋ ಆಗ್ತಿತ್ತು. ಹೀಗಾಗಿ ಅವ್ರದ್ದಿಂಥವ್ರು 5 ದಿನ ಆಟ ಆಡೋದಕ್ಕೆ ಕಳೀತಾ ಇದ್ರು. ಆದರೆ ಅದ ನಂತರದಲ್ಲಿ ಸಮಯ ಬಂದಾಗ 5 ದಿನ ನಿಲ್ಲುವುದು, ಪ್ರೇಕ್ಷಕರು ಕೂಡೋದು ಕಷ್ಟ ಆಗಲಿ ಹೆಚ್ಚಿದ ತಕ್ಷಣ ಅದು 1 ಡೇಗೆ ಬಂದರು. ಪ್ರಯೋಗ ನೋಡೋಣ ಅಂತೇಳಿ 73 ನಂತರ ಕಾಣ್ತದೆ. ಅದರ ನಂತರದಲ್ಲೇ ಈ 1 ಡೇ ಜೋರ್ದಾರ್ ಬೆಳೀತು. ಈಗ 2020 ಜೋರು ಬೆಳೀತಾ ಇದೆ. ಅಂದ್ರೆ ಜನರಿಗೆ ಹೆಚ್ಚು ಹತ್ತಿರ ಹೋಗ್ಲಿಕ್ಕೆ ಮತ್ತು ಜನಕ್ಕೂ ಟೈಮ್ ಇಲ್ಲ, ಸಡನ್ನಾಗಿ ಮುಗಿಬೇಕಪ್ಪ. ಈಗ ಹೆಂಗೆ ಫುಟ್ಬಾಲ್ 90 ನಿಮಿಷ ಮುಗಿತಿತ್ತಲ್ಲ ಹಾಗೆ ಮುಗಿಬೇಕು ಅನ್ನೋಂಥದ್ದು ಬಯಸ್ತಾ ಇದ್ದಾರೆ. ಈ ದಿಸೆಯಲ್ಲೇ ನಮ್ಮ ಕ್ರಿಕೆಟಿಗೆ ಹೊಸ ಆಯಾಮನ ಕೊಡಬೇಕಾಗಿದೆ. ಆ ದಿಸೆಯಲ್ಲಿ ನಮ್ಮ ಕ್ರಿಕೆಟಿಗರು ಸಹಿತ ಒಳ್ಳೆಯ ಆಟಗಳನ್ನು ಮತ್ತು ತಮ್ಮ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಜೊತೆಗೆ ಈ IPL ಬಂದಾಗಿಂದಂತೂ ಹಣದ ಕೊರತೆ ಇಲ್ದಂಗೆ ಇದೆ ನಮ್ಮ ಆಟಗಾರರಿಗೆ. ಅದರಲ್ಲೂ ಬಡ ಕುಟುಂಬದಿಂದ, ಪೆದ್ದ ಕುಟುಂಬದಿಂದ, ಮಧ್ಯಮ ವರ್ಗದಿಂದ ಬರುವಂಥ ಮಕ್ಕಳು ಅವ್ರಿಗೆ ಮೊದಲು ಅವಕಾಶವೇ ಇರ್ತಿರಲಿಲ್ಲ. ಇವತ್ತು ಅನೇಕ ತಂಡಗಳು ಇರೋದ್ರಿಂದ ಅದರಲ್ಲಿ ಅಲ್ಲಲ್ಲೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಹಾರ್ಡ್ ವರ್ಕರ್ ಮಾಡೋರಿಗೆ ಒಂದು ಅವಕಾಶಕ್ಕೆ ಇವತ್ತು ಕ್ರಿಕೆಟ್ ಅನ್ನುವಂಥದ್ದು ಎಲ್ಲರ ಆಟಪ್ಪ ಇದು, ಇದರಲ್ಲಿ ಎಲ್ಲರೂ ಭಾಗಿಯಾಗ್ಬೋದು ಅನ್ನುವಂಥದ್ದು. ಮತ್ತು ಒಳ್ಳೆಯ ಆಟಗಾರನಿಗೆ ದುಡ್ಡು ಸಂಗ್ರಹ ಆಗೋದ್ರಿಂದಾಗಿ, ದುಡ್ಡು ಬರೋದ್ರಿಂದಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನೋಸ್ಥಿತಿ ಬೆಳೆದ್ರಿಂದಾಗೆ ಇವತ್ತು ಈ ನಮ್ಮ ಭಾರತ ಕ್ರಿಕೆಟ್